ಥ್ಯಾಂಕ್ ಯು ಅವಿನಾಶ್. ರಾಜ್ಯದಲ್ಲಿ ಈಗ ಚಿನ್ನದ ಸುಂದರಿ ರನ್ಯಾ ರಾವ್ ಪ್ರಕರಣ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ. ಕೇವಲ ಚರ್ಚೆ ಅಲ್ಲ, ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಈ ವಿಚಾರ ಕೇವಲ ಪೊಲೀಸ್ ಠಾಣೆಗಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಶಕ್ತಿ ಕೇಂದ್ರ ವಿಧಾನಸೌಧದ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ರನ್ಯಾ ರಾವ್ ಪ್ರಕರಣದಲ್ಲಿ ಸಚಿವರ ಹೆಸರು ಕೂಡ ತಳಕು ಹಾಕ್ಕೊಳ್ತಾ ಇದೆ. ಇಬ್ಬರು ಸಚಿವರು ಇವ್ರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾತು ಸದನದ ಒಳಗಡೆ ಕೂಡ ಪ್ರಸ್ತಾಪ ಆಯಿತು. ಪ್ರಮುಖವಾಗಿ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಅವರು ಇದೇ ವಿಚಾರಕ್ಕೆ ಶೂನ್ಯ ವೇಳೆಯಲ್ಲೂ ಕೂಡ ಚರ್ಚೆ ಮಾಡಿದ್ರು. ಶೂನ್ಯ ವೇಳೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಇಬ್ಬರು ಸಚಿವರ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಹೀಗಾಗಿ ಸಂಪೂರ್ಣ ಸಮಗ್ರವಾದಂಥ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ತನಿಖೆ ಮಾಡ್ತಾ ಇದ್ದೀವಿ, ನಮ್ಮ ವ್ಯಾಪ್ತಿಯಲ್ಲಿ ಯಾವ್ಯಾವ ತನಿಖೆ ಮಾಡಬೇಕೋ ಎಲ್ಲ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಆದರೆ DI ಇರ್ಬೋದು ಅಥವಾ ಇಂಟೆಲಿಜೆನ್ಸ್ ವಿಚಾರ ಇರ್ಬೋದು, ಇನ್ನು ವಿಮಾನ ನಿಲ್ದಾಣವೇ ಇರ್ಬೋದು, ಕೇಂದ್ರದ ವ್ಯಾಪ್ತಿಗೆ ಬರುವಂಥದ್ದು. ಹೀಗಾಗಿ ಈಗಾಗಲೇ CBI ತನಿಖೆ ನಡೀತಾ ಇದೆ ಅಂತ ಮಾಧ್ಯಮಗಳಿಂದ ನಮಗೆ ಗೊತ್ತಾಗಿದೆ. ನಮಗೆ ಇದುವರೆಗೂ ಕೂಡ ಮಾಹಿತಿ ನೀಡಲಿಲ್ಲ. ಆದರೆ ನಮಗೆ ಏನು ವ್ಯಾಪ್ತಿಗೆ ಬರುತ್ತೋ ಅದೆಲ್ಲವನ್ನೂ ಕೂಡ ತನಿಖೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟಕ್ಕೆ ಈ ಪ್ರಕರಣ ಸೀಮಿತವಾಗ್ತಾ ಇಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ತಿರುಗೇಟನ್ನು ಕೊಡ್ತಾ ಸರ್ಕಾರ ಈ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ವಿಚಾರಗಳನ್ನು ಮುಚ್ಚಿಡ್ತಾ ಇದೆ, ಇದ್ರ ಹಿಂದೆ ಸ್ಮಗ್ಲಿಂಗ್ ವಿಚಾರ ಇದೆ, ಹವಾಲಾ ವಿಚಾರ ಇದೆ, ದೊಡ್ಡ ಹಗರಣ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ರನ್ಯಾ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಪೊಲೀಸ್ ಅವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು. CBIನವರು ತನಿಖೆ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗ ಪಡಿಸಬೇಕು. ಅದನ್ನ ಯಾರ ಹೆಸರು ಹೇಳಿ, ಯಾರ್ಯಾರ ಕೈವಾಡ ಇದೆ ಮುನ್ನೆಲೆಗೆ ಬರ್ತದೆ, ತನಿಖೆನಲ್ಲಿ ಬರ್ತದೆ. ಚಿನ್ನ ಕಳ್ಳ ಸಾಗಾಣೆ, ಸಚಿವರೊಬ್ಬರ ಕೈವಾಡ ಅನುಮಾನ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಿದೆ. ಚಿನ್ನದ ಬಿಸ್ಕೆಟ್ ಜಾಲವನ್ನ ಹೊಕ್ಕಿ DRI CBI ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಇದರ ಜೊತೆಯೇ ಇದೀಗ ರನ್ಯಾಗೆ ರಾಜಕೀಯ ನಾಯಕರ ನಂಟಿನ ಗುಮಾನಿ ಎದ್ದಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಚಿವರಿಬ್ಬರ ಕೈವಾಡ ಅಂತ ವಿಜಯೇಂದ್ರ ಬಾಂಬ್ ಹಾಕಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರಿಬ್ಬರ ಕೈವಾಡ. ರನ್ಯಾ ಬಂಧನದ ವೇಳೆ ಸಚಿವರೊಬ್ಬರ ಸಂಪರ್ಕಕ್ಕೆ ಯತ್ನ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ಫೋಟಕ ಹೇಳಿಕೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಸುತ್ತ ಪ್ರಭಾವಿ ರಾಜಕೀಯ ನಾಯಕರು ಇರೋ ಅನುಮಾನ ಶುರುವಾಗಿದೆ. ಇದೇ ಹೊತ್ತಿನಲ್ಲೇ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ ಸಚಿವರಿಬ್ಬರ ಕೈವಾಡ ಇದೆ. ರನ್ಯಾ ಬಂಧನದ ವೇಳೆ ಸಚಿವರೊಬ್ಬರ ಸಂಪರ್ಕಕ್ಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. CBI ತನಿಖೆಯಲ್ಲಿ ಸರ್ಕಾರ ಮುಖಭಂಗಕ್ಕೀಡಾಗುವುದು ಖಚಿತ ಅಂತ ಟ್ವೀಟ್ ಮಾಡಿದ್ದಾರೆ. ಬೆಂಗಳೂರಿಗೆ ನಟಿ ರನ್ಯಾ ಬಂದಾಗ ಪೊಲೀಸರೇ ಎಸ್ಕಾರ್ಟ್ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಏನರ್ಥ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶ ಹೊರಹಾಕಿದ್ರು. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾ ರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ರನ್ಯಾ ರಾವ್ ಅವರು ಪ್ರತಿ ಬಾರಿನೂ ಸಹ, ಯಾಕೆಂದರೆ ಸಣ್ಣ ಘಟನೆ ಅಂತೇಳಿ ನೀವು ಭಾವಿಸ್ಬೇಡಿ, ಕಳೆದ ಕೆಲವು ತಿಂಗಳುಗಳಲ್ಲಿ 30ಕ್ಕೂ ಹೆಚ್ಚು ಬಾರಿ ವಿದೇಶಕ್ಕೆ, ದುಬೈಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬಂದಿರತಕ್ಕಂಥ ರನ್ಯಾ ರಾವ್ ಬೆಂಗಳೂರಿಗೆ ವಾಪಸ್ ಮರಳಿ ಬಂದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಪ್ರೋಟೋಕಾಲ್ ವ್ಯವಸ್ಥೆ ಆಕೆಗೆ ನೀಡಲಾಗಿತ್ತು. ಪೊಲೀಸ್ ಅವರೇ ಎಸ್ಕಾರ್ಟ್ ಮಾಡಿ ವಿಮಾನ ನಿಲ್ದಾಣದಿಂದ ಕರೆದುಕೊಂಡು ಹೋಗ್ತಾ ಇದ್ರು. ಶಿ ಇಸ್ ನಾಟ್ ಎ ಆರ್ಡಿನರಿ ವಿಮನ್. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರೋಟೋಕಾಲ್ ಸಿಗ್ತದೆ, ಸೆಕ್ಯೂರಿಟಿ ಚೆಕ್ ಕೂಡ ಆಗೋದಿಲ್ಲ ಅಂತ ಹೇಳಿದ್ರೆ ಇದರಿಂದ ಘಟಾನುಘಟಿಗಳು ಇದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಸಿಎಂಗೆ ಸತ್ಯ ಗೊತ್ತಿದೆ, ಬಹಿರಂಗ ಮಾಡ್ಲಿ ಎಂದ ವಿಜಯೇಂದ್ರ. ಗೋಲ್ಡ್ ಸ್ಕ್ಯಾಮ್ ನಲ್ಲಿ ಯಾರ್ಯಾರಿದ್ದಾರೆ ಅಂತ ಸಿಎಂಗೆ ಗೊತ್ತಿದೆ, ಸತ್ಯ ಬಹಿರಂಗ ಮಾಡ್ಲಿ ಅಂತ ವಿಜಯೇಂದ್ರ ಆಗ್ರಹ ಮಾಡಿದ್ರು. ಮುಖ್ಯಮಂತ್ರಿಗಳಲ್ಲಿ ಆಗ್ರಹವನ್ನ ಮಾಡ್ತೇನೆ, ಯಾಕಂದ್ರೆ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ಸತ್ಯವನ್ನು ಬಹಿರಂಗ ಪಡಿಸಬೇಕು. ಯಾರ್ಯಾರ ಕೈವಾಡ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ, ಹವಾಲಾಗಳಿರ್ಬೋದು, ಹವಾಲಾ ಆಪರೇಟರ್ಸ್ಗಳ ಪಾತ್ರ ಇರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಮಾಫಿಯಾಗಳಿರ್ಬೋದು,
ಇಂಥ ವ್ಯಕ್ತಿಗಳಿಗೆ ಬೆಂಬಲ ನೀಡಿರ್ತಕ್ಕಂಥ ರಾಜಕಾರಣಿಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಅಥವಾ ಮಾಜಿ ಶಾಸಕರುಗಳು ಅಥವಾ ಶಾಸಕರು ಯಾರು ಅನ್ನೋದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ಬಂದಿದ್ದು ಅವರ ಬಹಿರಂಗಪಡಿಸಬೇಕು. ಸಚಿವರಿಗೆ ನಟಿ ರನ್ಯಾ ಕರೆ ಮಾಡಿರೋದು ಗೊತ್ತಾಗಿದೆ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಬಾಂಬ್. ನಟಿ ರನ್ಯಾ ರಾವ್ ಬಂಧನದಿಂದ ಬಚಾವಾಗೋಕೆ 2-3 ಕಾಂಗ್ರೆಸ್ ಸಚಿವರು ಪ್ರಯತ್ನ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಸುರೇಶ್ ಬಾಬು ಮಾತನಾಡಿ ಪ್ರಭಾವಿ ಸಚಿವರ ಚಾಲಕನನ್ನೇ ತನಿಖೆ ಮಾಡ್ತಿದ್ದಾರೆ ಎಂದರು. ರನ್ಯಾ ರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾ ರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ ಸಹ, ಕಾಂಗ್ರೆಸ್ನ ಮಿನಿಸ್ಟರ್ ಸಹ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸನ್ನು ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು, ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇದನ್ನು ಏನು CBI ಇನ್ವೆಸ್ಟಿಗೇಷನ್ ರಿಸಲ್ಟ್ಗೆ ನಾವು ಎಲ್ಲರೂ ಸಹ ಕಾಯ್ತಾ ಇದ್ದೇವೆ. ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಶಾಸಕರು, ಅವರ ಚಾಲಕ ಅವನ್ನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾಕೆ ಅಂದರೆ ಒಬ್ಬರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನು ತನಿಖೆ ಆಗ್ತಾ ಇದೆ. ಖಂಡಿತ ಇದು ಹೊರ ಬರಬೇಕು. ಇಲ್ಲಿ ದಯಮಾಡಿ ಯಾರೂ ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ಥರ ಎಲ್ಲ ಸಮಾಜಕ್ಕೆ ದುಷ್ಕೃತ್ಯಗಳನ್ನ ಎಸಗುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಸಿಬಿಐ ತನಿಖೆಯಲ್ಲಿ ಗೊತ್ತಾಗುತ್ತೆಂದು ಕಾಂಗ್ರೆಸ್ ಕೌಂಟರ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಾಂಗ್ರೆಸ್ ಸಚಿವರ ಕೈವಾಡ ಇದೆಯಂತ ಬಿಜೆಪಿ ಆರೋಪಿಸುತ್ತಿದ್ರೆ, ಇತ್ತ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಸಚಿವರು ಸಿಬಿಐನೇ ತನಿಖೆ ಮಾಡ್ತಿದೆ, ಎಲ್ಲವೂ ಗೊತ್ತಾಗುತ್ತೆ ಎಂದಿದ್ದಾರೆ. 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಈಗ ತನಿಖೆಗೆ ಆದೇಶ ಆಗಿದೆ, CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಬೇಕಲ್ಲ. ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನು ಯಾರಾದ್ರು ಹೆಸರು ಹೇಳಿ, ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದರೆ CBI ತನಿಖೆ ಮಾಡಲಿ. ಇದಿಷ್ಟೆಲ್ಲ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಹವಾಲಾ ಹಣದ ಮೂಲಕ ರನ್ಯಾ ರಾವ್ ವ್ಯವಹಾರ ಮಾಡ್ತಿರೋದು ಗೊತ್ತಾಗಿದೆ. ದುಬೈನಿಂದ ಚಿನ್ನ ತಂದು ಹವಾಲಾ ಹಣದ ಮೂಲಕ ವ್ಯವಹಾರ ಮಾಡ್ತಿರೋದು ಗೊತ್ತಾಗಿದೆ. ಆದ್ರೆ ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ. ನಟಿ ರನ್ಯಾ ರಾವ್ಗೆ ಶುರುವಾಯಿತು ಮತ್ತಷ್ಟು ಸಂಕಷ್ಟ. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ DRI CBI ತನಿಖೆ ನಡೆಸುತ್ತಿದೆ. ಒಂದ್ ವೇಳೆ DRI ಅಧಿಕಾರಿಗಳು ಕಸ್ಟಡಿಗೆ ಬೇಡ ಅಂದ್ರೆ ರನ್ಯಾ CBI ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ರನ್ಯಾ ರಾವ್ ಹಿಂದೆ ಯಾವ ಪ್ರಭಾವಿ ಸಚಿವರು ಇದ್ದಾರೆ, ಯಾರ ಕೈವಾಡ ಇದೆ ಅನ್ನೋದು CBI ತನಿಖೆ ನಡೆಸಿದ್ರೆ ಮತ್ತಷ್ಟು ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್ TV9.